ರಾಜೇಶ್ ಒಬ್ಬ ಚಾಣಾಕ್ಷ ಆದರೆ ತುಂಬ ಸ್ವಾರ್ಥಿ ಯುವಕ. ಅವನಿಗೆ ಒಂದು ಮಾತು ಮಾತ್ರ ಗೊತ್ತು, ನನ್ನ ಲಾಭವೇ ಮುಖ್ಯ. ಅವನ ತಂದೆ ಬಡ ರೈತ, ತಾಯಿ ದಯಾಳು. ಆದರೆ ರಾಜೇಶ್ ಮನಸ್ಸು ಕಠಿಣ. ಒಂದು ದಿನ ಅವನು ಹೇಳಿದ, ಹಣ ಇದ್ರೆ ಗೌರವ ಬರ್ತದೆ, ಇಲ್ಲದಿದ್ರೆ ಯಾರೂ ನೋಡುವುದಿಲ್ಲ. ಮಗನೇ, ಜೀವನ ಹಣದ ಆಟ ಅಲ್ಲ, ಮನಸ್ಸಿನ ಆಟ. ತಾಯಿ ಮೃದುವಾಗಿ ಉತ್ತರಿಸಿದಳು. ಆ ಮಾತು ರಾಜೇಶ್ ನಗೆಯಾಗಿ ತೆಗೆದುಕೊಂಡ. ರಾಜೇಶ್ಗೆ ಶ್ಯಾಮ್ ಎಂಬ ಸ್ನೇಹಿತ. ಸರಳ, ಪ್ರಾಮಾಣಿಕ, ನಂಬಿಕೆಯ ಹುಡುಗ. ಶ್ಯಾಮ್ ಹೇಳಿದ, ರಾಜೇಶ್, ಬೇರೆಯವರನ್ನು ಮೋಸ ಮಾಡಿ ಗಳಿಸಿದ ಹಣ ಶಾಶ್ವತವಾಗುವುದಿಲ್ಲ. ರಾಜೇಶ್ ಉತ್ತರಿಸಿದ, ಜೀವನ ಒಂದು ಆಟ. ಯಾರು ಚಾಣಾಕ್ಷರು ಅವರು ಗೆಲ್ಲುತ್ತಾರೆ. ಆ ದಿನದಿಂದ ರಾಜೇಶ್ ಮೋಸದ ಮಾರ್ಗ ಹಿಡಿದ. ಚಿಕ್ಕ ವ್ಯವಹಾರದಲ್ಲಿ ಜನರನ್ನು ಮೋಸ ಮಾಡಿ ಹಣ ಗಳಿಸುತ್ತಿದ್ದ. ಗ್ರಾಮದ ಹಿರಿಯ ಮಹಿಳೆ ಲಕ್ಷ್ಮೀಯಮ್ಮ. ಎಲ್ಲರೂ ಅವಳನ್ನು ಗೌರವಿಸುತ್ತಿದ್ದರು. ಒಂದು ದಿನ ಅವಳು ರಾಜೇಶ್ಗೆ ಹೇಳಿದಳು, ಮಗ, ಜೀವನದ ಆಟದಲ್ಲಿ ನಿಯಮಗಳಿವೆ. ಅವು ದೇವರ ನಿಯಮಗಳು, ಕರ್ಮ. ರಾಜೇಶ್ ನಕ್ಕಿದ. ಅಮ್ಮ, ಈಗ ಕಾಲ ಬದಲಾಗಿದೆ. ಲಕ್ಷ್ಮಿಯಮ್ಮ ಕೇವಲ ನಗು ಮಾಡಿದಳು. ಕಾಲ ಬದಲಾಗಬಹುದು, ಆದರೆ ಕರ್ಮ ಬದಲಾಗುವುದಿಲ್ಲ. ಒಂದು ದೊಡ್ಡ ಕಂಪನಿಯಲ್ಲಿ ಹೂಡಿಕೆ ಮಾಡುವ ಅವಕಾಶ ರಾಜೇಶ್ಗೆ ಸಿಕ್ಕಿತು. ಅವನ ಬಳಿ ಸಾಕಷ್ಟು ಹಣ ಇರಲಿಲ್ಲ. ಅವನು ಗ್ರಾಮಸ್ಥರ ಹಣ ಪಡೆದು ಹೂಡಿಕೆ ಮಾಡುವ ನಿರ್ಧಾರ ತೆಗೆದುಕೊಂಡ. ನಾನು ಡಬಲ್ ಮಾಡಿಕೊಡುತ್ತೇನೆ. ಜನರು ಅವನ ಮೇಲೆ ನಂಬಿಕೆಯಿಟ್ಟು ಹಣ ಕೊಟ್ಟರು. ಶ್ಯಾಮ್ ಎಚ್ಚರಿಸಿದ. ಇದು ಅಪಾಯಕಾರಿ. ರಾಜೇಶ್ ಹೇಳಿದ. ಹೆದರುವವರು ಎಂದಿಗೂ ಗೆಲ್ಲುವುದಿಲ್ಲ. ಕೆಲವೇ ತಿಂಗಳಲ್ಲಿ ಕಂಪನಿ ದಿವಾಳಿ ಹೊಡೆದಿತು. ಎಲ್ಲಾ ಹಣ ಕಳೆದು ಹೋಯಿತು. ಗ್ರಾಮಸ್ಥರು ಅತ್ತರು. ಕೆಲವರು ಸಾಲದಲ್ಲಿ ಮುಳುಗಿದರು. ರಾಜೇಶ್ ಮೇಲೆ ಆರೋಪಗಳ ಮಳೆ. ಅವನ ತಂದೆ ಹೃದಯಾಘಾತದಿಂದ ಬಿದ್ದರು. ತಾಯಿ ಕಣ್ಣೀರು ಹಾಕುತ್ತಲೇ ಇದ್ದಳು. ಅಂದು ರಾಜೇಶ್ ಮೊಟ್ಟಮೊದಲು ಅರಿತುಕೊಂಡ, ಈ ಆಟದಲ್ಲಿ ನಾನು ಗೆದ್ದಿಲ್ಲ, ಸೋತಿದ್ದೇನೆ. ಸಮಾಜ ಅವನನ್ನು ದೂರವಿಟ್ಟಿತು. ಸ್ನೇಹಿತರು ದೂರಾದರು. ಒಂದು ರಾತ್ರಿ ಅವನು ಒಂಟಿಯಾಗಿ ಕೂತಿದ್ದ. ತಾಯಿಯ ಮಾತು ನೆನಪಾಯಿತು. ಮನಸ್ಸಿನ ಆಟ. ಲಕ್ಷ್ಮೀ ಅಮ್ಮನ ಮಾತು ನೆನಪಾಯಿತು. ಕರ್ಮ ಬದಲಾಗುವುದಿಲ್ಲ. ಅವನು ಮೊದಲ ಬಾರಿಗೆ ಪಶ್ಚಾತ್ತಾಪದಿಂದ ಅತ್ತ. ರಾಜೇಶ್ ನಿರ್ಧಾರ ಮಾಡಿಕೊಂಡ, ನಾನ್ ತಪ್ಪು ಮಾಡಿದ್ದೇನೆ, ಅದನ್ನು ಸರಿಪಡಿಸ್ತೇನೆ. ನಾನು ತಪ್ಪು ಮಾಡಿದ್ದೇನೆ, ಅದನ್ನು ಸರಿಪಡಿಸುತ್ತೇನೆ. ಅವನು ನಗರಕ್ಕೆ ಹೋಗಿ ಕೆಲ್ಸ ಹುಡುಕಿದ. ದಿನಾ ರಾತ್ರಿ ದುಡಿದ. ಒಂದೊಂದು ರೂಪಾಯಿ ಸೇರಿಸಿ ಗ್ರಾಮಸ್ಥರಿಗೆ ಸಾಲ ತೀರಿಸಲು ಆರಂಭಿಸಿದ. ಜನರು ಆಶ್ಚರ್ಯಪಟ್ರು. ಶ್ಯಾಮ್ ಅವನ ಜೊತೆ ನಿಂತ. ತಂದೆ ನಿಧಾನವಾಗಿ ಗುಣಮುಖರಾದರು. ತಾಯಿ ಮುಖದಲ್ಲಿ ಮತ್ತೆ ನಗು ಮೂಡಿತು. ಕೆಲ ವರ್ಷಗಳ ನಂತರ ರಾಜೇಶ್ ಮತ್ತೆ ಗೌರವ ಪಡೆದ. ಆದರೆ ಈ ಬಾರಿ ಹಣದಿಂದಲ್ಲ, ಪ್ರಾಮಾಣಿಕತೆಯಿಂದ. ಒಂದು ದಿನ ಗ್ರಾಮಸಭೆಯಲ್ಲಿ ಅವನು ಹೇಳಿದ, ಜೀವನ ಒಂದು ವಿಚಿತ್ರ ಆಟ. ಮೊದಲು ನಾನು ಹಣವನ್ನು ಗೆಲುವು ಎಂದು ಭಾವಿಸಿದೆ. ಆದರೆ ನಿಜವಾದ ಗೆಲುವು ನಂಬಿಕೆಯನ್ನು ಉಳಿಸುವುದು, ತಪ್ಪನ್ನು ಒಪ್ಪಿಕೊಳ್ಳುವುದು, ಮತ್ತೆ ಏಳುವುದು. ಲಕ್ಷ್ಮಿಯಮ್ಮ ಕಣ್ಣೀರಿನಿಂದ ನಗು ಮಾಡಿದಳು. ಶ್ಯಾಮ್ ಅವನನ್ನ ಅಪ್ಕೊಂಡ. ತಾಯಿ ತಲೆಗೆ ಕೈಯಿಟ್ಟು ಆಶೀರ್ವದಿಸಿದಳು. ಕಥೆಯ ಮರ್ಮ. ಜೀವನದಲ್ಲಿ ಗೆಲುವು ಸೋಲು ಹಣದಲ್ಲಲ್ಲ, ಮನಸ್ಸಿನಲ್ಲಿ. ಮೋಸದಿಂದ ಬಂದ ಲಾಭ ತಾತ್ಕಾಲಿಕ, ಆದರೆ ಸತ್ಯದಿಂದ ಬಂದ ಗೌರವ ಶಾಶ್ವತ. ಜೀವನ ಒಂದು ಆಟ, ಆದರೆ ಈ ಆಟದಲ್ಲಿ ನಿಯಮ ಒಂದೇ, ಕರ್ಮ.